ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 42ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾವು ಹಿಂದಿನ ಸಂಚಿಕೆಗಳಲ್ಲಿ ಗುರು ಬಸವಣ್ಣನವರ ಭಕ್ತನ ಜ್ಞಾನಿಸ್ಥಳದ ವಚನಗಳನ್ನು ಚಿಂತನೆ ಮಾಡ್ತಾ ಬಂದಿದ್ದೇವೆ. ಭಕ್ತನ ಜ್ಞಾನಿಸ್ಥಳ ಅಂತಂದ್ರೆ ದೃಢವಾದಂಥ ನಿಷ್ಠೆ, ಅಚಲವಾದ ಶ್ರದ್ಧೆ ಇವುಗಳು ಸಾಧಕನಲ್ಲಿ ಅಳವಟ್ಟಿರ್ತವೆ ಮತ್ತು ಅವು ಅತ್ಯಂತ ವೈಚಾರಿಕ, ಅರ್ಥಪೂರ್ಣವಾಗಿ, ಅರಿವು ಮುಂತಾಗಿ ಅಂದ್ರೆ ಅರಿವಿನ ಜೊತೆಗೂಡಿ ನಾವು ಕ್ರಿಯೆಗಳನ್ನ ಮಾಡುವುದು, ಅದು ಭಕ್ತನ ಜ್ಞಾನಿಸ್ಥಳ ಅಂತ ಕರೆಸ್ಕೊಳ್ತಾ ಇದೆ. ಈ ಒಂದು ವಿಚಾರವನ್ನ ತಿಳಿದುಕೊಳ್ತಾ ನಾವು 190ನೇ ವಚನದವರೆಗೆ ಅಧ್ಯಯನ ಮಾಡಿದ್ದೇವೆ. ಈಗ ಈ ಸಂಚಿಕೆಯಲ್ಲಿ 191ನೇ ವಚನ ಈ ರೀತಿ ಇದೆ. ದ್ವೈತಾದ್ವೈತವನೋದಿ ಏನ ಮಾಡುವಿರಯ್ಯ, ನಮ್ಮ ಶರಣರಿಗೆ ಉರಿ ಅರಗಾಗಿ ಕರಗದನ್ನಕ್ಕ, ಸ್ಥಾವರ ಜಂಗಮ ಒಂದೇ ಎಂದು ನಂಬದನ್ನಕ್ಕ, ಕೂಡಲ ಸಂಗಮ ದೇವ ಬರಿಯ ಮಾತಿನ ಮಾಲೆಯಲ್ಲೇನಹುದು. ಈ ವಚನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ಅನೇಕ ಗೊಂದಲಗಳಿಗೆ ಪರಿಹಾರವನ್ನ ಈ ವಚನ ಕೊಡ್ತಾ ಇದೆ. ಯಾಕೆಂದ್ರೆ ನಾವು ವಿಜ್ಞಾನವನ್ನ ಓದುವಂಥವ್ರು ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ವಿಜ್ಞಾನದಲ್ಲಿ ಈ ಒಂದು ಸೃಷ್ಟಿಯ ಕುರಿತು ಯಾವ ರೀತಿ ಹೇಳುತ್ತೆ ಅನ್ನೋ ಒಂದು ವಿಚಾರವನ್ನ ವೈಜ್ಞಾನಿಕವಾಗಿ ಮಂಡನೆ ಮಾಡ್ತಾರೆ. ಇನ್ನ ಆತ್ಮಿಕವಾದಿಗಳು ಅಥವಾ ಅಧ್ಯಾತ್ಮವಾದಿಗಳು ಅವ್ರುಗಳು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ವಿಜ್ಞಾನ ಎಲ್ಲವನ್ನೂ ನಿಲ್ಕೋಕ್ಕಾಗೋದಿಲ್ಲ, ಎಲ್ಲವನ್ನೂ ಅದು ಎಕ್ಸ್ಪ್ಲನೇಷನ್ ಕೊಡೋದಕ್ಕಾಗೋದಿಲ್ಲ, ನಮ್ಮ ಅಧ್ಯಾತ್ಮ ಮಾತ್ರ ವಿಜ್ಞಾನ ಎಲ್ಲಿ ನಿಲ್ಲುತ್ತೆ ಅಲ್ಲಿಂದ ಮುಂದುವರ್ಕೊಂಡು ಹೋಗುತ್ತೆ, ಅಲ್ಲಿಂದ ಆಚೆಗೆ ಸೃಷ್ಟಿಯನ್ನ ಭೇದಿಸ್ಲಿಕ್ಕೆ ನಮ್ಮ ಅಧ್ಯಾತ್ಮ ಮಾತ್ರ ಸಾಧ್ಯ ಅನ್ನೋ ಒಂದು ವಿಚಾರವನ್ನ ಅಧ್ಯಾತ್ಮವಾದಿಗಳು ಹೇಳುವುದನ್ನ ನಾನು ಕೇಳಿದ್ದೇನೆ. ತಾವು ಕೂಡ ಎಲ್ಲರೂ ಕೇಳಿರ್ತೀರಿ. ಇದರಲ್ಲಿ ನಾನು ಹಲವಾರು ಸಾರಿ ಇದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿದ್ದೇನೆ. ವಿಜ್ಞಾನವಾದಿಗಳು ಅದು ವೈಜ್ಞಾನಿಕವಾಗಿ ಅದನ್ನ ಸಂಶೋಧನೆಗೆ ಒಳಪಡಿಸಿ ಅದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ ವಿಜ್ಞಾನದಲ್ಲಿ. ಆದ್ರೆ ಅಧ್ಯಾತ್ಮದಲ್ಲಿ ಯಾವುದೇ ರೀತಿಯಾದಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅವ್ರೇನ್ ಅಂದ್ಕೊಂಡಿದ್ದಾರೆ ಅಂದ್ರೆ, ಅವ್ರು ಹೇಳೋದೆಲ್ಲ ಸತ್ಯ ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ಬಸವಣ್ಣನವರ ಅಭಿಪ್ರಾಯ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೋಡಿ. ಈ ಹಿಂದಿನ ಸಿದ್ಧಾಂತಿಗಳು ಯಾರ್ಯಾರು ಬಂದು ಹೋಗಿದ್ದಾರೆ ಎಲ್ಲರೂ ಕೂಡ ಯಾವ್ಯಾವ ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ ಅಂದ್ರೆ, ಕೆಲವರು ದ್ವೈತ ಸಿದ್ಧಾಂತವನ್ನ ಹೇಳಿದ್ರು. ಅಂದ್ರೆ ಸೃಷ್ಟಿಯಲ್ಲಿ ಆ ಶಿವನಿಗೂ ಅಥವಾ ದೇವರಿಗೂ ನನಗೂ ನನ್ನಿಂದ ಭಿನ್ನ ದೇವರು ಅನ್ನುವುದು ಅದು ದ್ವೈತ. ಅದ್ವೈತ ಸಿದ್ಧಾಂತ ಒಂದು ಬರುತ್ತೆ. ಇಲ್ಲ ದೇವರು ಮತ್ತೆ ಜೀವಾತ್ಮ ಎರಡಕ್ಕೂ ಯಾವುದೇ ರೀತಿಯ ಭಿನ್ನತೆ ಇಲ್ಲ, ನಮ್ಮ ಭ್ರಮೆಯಿಂದ ಹಾಗೆ ಕಾಣ್ತಾ ಇದೆ ಅಷ್ಟೇ, ಎರಡು ಒಂದೇ ಅಂತ ಹೇಳೋದು ಅದ್ವೈತ ಸಿದ್ಧಾಂತ. ಇನ್ನೊಂದು ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಬರುತ್ತೆ. ಅದು ಅದ್ವೈತ ಅದನ್ನ ವಿಶಿಷ್ಟತೆಯಿಂದ ಸಂಪಾದನೆ ಮಾಡ್ಬೇಕು ನಾವು ಅಂತ ಹೇಳುವುದು ಒಂದು ವಿಶಿಷ್ಟಾದ್ವೈತ. ಇನ್ನೊಂದು ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ. ಹೀಗೆ ಹಲವಾರು ಸಿದ್ಧಾಂತಗಳು ಈ ಜಗತ್ತಿನಲ್ಲಿ ಬಂದು ಹೋಗಿವೆ. ಆದ್ರೆ ಯಾಕೆ ವಿಜ್ಞಾನದ ಪ್ರಕಾರ, ವಿಜ್ಞಾನದಲ್ಲಿ ಏನಿರುತ್ತೆ ಅಂದ್ರೆ ಒಂದೇ, 2+2 = 4. ಎಲ್ಲಿ ಯಾವ ದೇಶಕ್ಕೆ ಹೋಗಿ ಯಾರೇ ಮಾಡಿದ್ರು ಇದೇ ತರ ಪ್ರೂವ್ ಆಗ್ಬೇಕಾಗುತ್ತೆ. ಬೇರೆ ತರ ಪ್ರೂವ್ ಮಾಡಿದ್ರೆ ಅದು ಡಿಸ್ಪ್ರೂವ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲ 2+2 = 5 ಅಂತ ಯಾರಾದ್ರೂ ಹೇಳೋದಿದ್ರೆ ಅದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ, ಸುಮ್ನೆ ಒಪ್ಕೊಳಕ್ ಸಾಧ್ಯ ಇಲ್ಲ. ಆದ್ರೆ ಈ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಏನಾಗುತ್ತೆ ಅಂದ್ರೆ, ಈ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಇದು ನಾನು ಕಂಡುಕೊಂಡಂತ ಸತ್ಯ ಅಂತ ಅವ್ರು ಹೇಳಿದ್ರೆ ಮುಗೀತು. ಅದು ಎಲ್ರಿಗೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ನಾನ್ ಕಂಡಂತ ಸತ್ಯ ಇದು ಅಂತ ಹೇಳಿದ್ರೆ ಮುಗೀತು. ಅಲ್ಲಿ ಅದು ನನ್ನ ಅನುಭವಕ್ಕೆ ಬಂದ ಸತ್ಯ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟೊಂದು ಸಿದ್ಧಾಂತಗಳಾದವು. ಕೆಲವರು ದ್ವೈತ ಅಂತ ಹೇಳಿದ್ರು, ಕೆಲವರು ಅದ್ವೈತ ಅಂತ ಹೇಳಿದ್ರು, ಕೆಲವರು ವಿಶಿಷ್ಟ ಅದ್ವೈತ ಹೇಳಿದ್ರು, ಕೆಲವರು ಶಕ್ತಿ ವಿಶಿಷ್ಟ. ಹಾಗಾದ್ರೆ ಯಾವ್ದು ಸರಿ ಇದ್ರಲ್ಲಿ? ಸತ್ಯ ಒಂದೇ ಇರ್ಬೇಕಲ್ಲ, ಸೃಷ್ಟಿ ನಿಯಮ ಒಂದೇ, ಇಡೀ ಜಗತ್ತಿಗೆ ಸೃಷ್ಟಿಗೆ ನಿಯಮ ಒಂದೇ ಇರ್ಬೇಕಲ್ಲ. ಮತ್ತೆ ದ್ವೈತ ಇರ್ಬೇಕು, ಇಲ್ಲ ಅದ್ವೈತ ಇರ್ಬೇಕು, ಇಲ್ಲ ವಿಶಿಷ್ಟ ಅದ್ವೈತ ಇರ್ಬೇಕು, ಇಲ್ಲ ಶಕ್ತಿ ವಿಶಿಷ್ಟ ಅದ್ವೈತ, ಯಾವ್ದಾದ್ರು ಒಂದು ಸಿದ್ಧಾಂತ ಇರ್ಬೇಕು. ಇವ್ರ ಪ್ರಕಾರ ಇವರು, ಅವ್ರ ಪ್ರಕಾರ ಅವರು, ಮತ್ತೊಬ್ರ ಪ್ರಕಾರ ಮತ್ತೊಬ್ರು ಅಂದ್ರೆ ಇದರಲ್ಲಿ ಸಾಮ್ಯತೆ ಇಲ್ಲ. ಹಾಗಾದ್ರೆ ಇವಿಷ್ಟೂ ಕೂಡ ಸತ್ಯ ಅಲ್ಲ. ಯಾಕೆಂದ್ರೆ ವಿಜ್ಞಾನ ಇದನ್ನು ಒಪ್ಪೋದೇ ಇಲ್ಲ. ಈ ಸತ್ಯ ಇದ್ರೆ ಇವಿಷ್ಟೂ ಕೂಡ ಒಂದನ್ನೇ ಹೇಳ್ಬೇಕಾಯ್ತು, ಯಾವ್ದಾದ್ರು ಒಂದೇ ಸಿದ್ಧಾಂತವನ್ನು ಎಲ್ರೂ ಹೇಳ್ಬೇಕಾಯ್ತು, ಆಗ ಅದು ಸತ್ಯ ಇರೋದು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕಂಡುಕೊಂಡ್ರು ಈ ಸೃಷ್ಟಿಗೂ ತಮಗೋ ಜೀವಾತ್ಮನಿಗೂ ಇರುವ ಸಂಬಂಧವನ್ನ. ಹಾಗಾಗಿ ಬಸವಣ್ಣನವರು ಈ ನೆಲೆಯಲ್ಲಿ ಏನ್ ಹೇಳ್ತಾರೆ ಅನ್ನೋದು ನಮಗೆ
ಬಹಳ ಮುಖ್ಯ ಆಗ್ತಾ ಇದೆ. ಇವ್ರು ಹೇಳ್ತಾರೆ ನೋಡ್ರಿ ಬಸವಣ್ಣವರು, ದ್ವೈತ ಅದ್ವೈತವನ್ನ ಓದಿ ಏನ ಮಾಡುವಿರಯ್ಯ. ಏನ್ ಮಾಡ್ತೀರಿ ಇದನ್ನ ತಗೊಂಡು? ಕೆಲವರು ದ್ವೈತ ಅಂತಾರೆ, ಕೆಲವರು ಅದ್ವೈತ ಅಂತಾರೆ. ಇದನ್ನ ತಗೊಂಡು ನೀವೇನ್ರಪ್ಪ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ದ್ವೈತನೂ ಗೊತ್ತಿಲ್ಲ ನಮ್ಗೆ, ಅದ್ವೈತನೂ ಗೊತ್ತಿಲ್ಲ. ಅದನ್ನ ಭೇದಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾರ ಕೈಲೂ ಸಾಧ್ಯ ಇಲ್ಲ ಯಾವುದನ್ನ, ಈ ಒಂದು ಸೃಷ್ಟಿಯ ಮೂಲವನ್ನ ಭೇದಿಸ್ಲಿಕ್ಕೆ. ವಿಜ್ಞಾನಿಗಳು ಪ್ರಯತ್ನ ಪಡ್ತಾನೆ ಇದ್ದಾರೆ. ಅವರು ಒಂದು ಸಿದ್ಧಾಂತವನ್ನ ಹೇಳ್ತಾರೆ. ವಿಜ್ಞಾನಿಗಳ ಥಿಯರಿ ಏನು ಹೇಳುತ್ತೆ ಇದರಲ್ಲಿ ಅಂದ್ರೆ, ಒಂದು ಮಹಾಸ್ಫೋಟ ಸಂಭವಿಸಿತು ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಆ ಬಿಗ್ ಬ್ಯಾಂಗ್ ಥಿಯರಿಯಿಂದ ಈ ಸೃಷ್ಟಿ ಉತ್ಪತ್ತಿ ಆಯಿತು. ಅದು ಕೋಟ್ಯಾನುಕೋಟಿ ವರ್ಷಗಳನ್ನ ತೆಗೆದುಕೊಂಡಿದೆ ಅನ್ನೋ ಒಂದು ವಿಚಾರವನ್ನ ವಿಜ್ಞಾನ ಹೇಳುತ್ತೆ. ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಮಹಾಸ್ಫೋಟ ಅಂತ ಹೇಳ್ತಾರೆ. ಆ ರೀತಿ ಸೃಷ್ಟಿ ಆಯಿತು ಅನ್ನೋದು ವಿಜ್ಞಾನಿಗಳ ಒಂದು ನಂಬಿಕೆ. ಇನ್ನ ಅವರು ಈ ಶಕ್ತಿ ಮತ್ತೆ ಈ ಆತ್ಮ ಪರಮಾತ್ಮ ಇದರ ಕಲ್ಪನೆಗೆ ಹೋಗೋದಿಲ್ಲ. ಅವರ ಒಂದು ಡೈರೆಕ್ಷನ್ ಬೇರೆ ಕಡೆನೆ ಇರುತ್ತೆ. ಇನ್ನು ಅಧ್ಯಾತ್ಮವಾದಿಗಳು ಈ ರೀತಿ ಹೇಳ್ತಾರೆ. ಆದ್ರೆ ಗುರು ಬಸವಣ್ಣನವರು ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ತೆಗೆದುಕೊಂಡು ಏನ್ ಮಾಡ್ತೀರಿ ಈಗ? ಅದನ್ನ ಪ್ರೂವ್ ಮಾಡಕ್ ಯಾರ ಕೈಲೂ ಆಗೋದಿಲ್ಲ. ದ್ವೈತನೋ ಅದ್ವೈತನೋ ಯಾವುದನ್ನು ಕೂಡ ಪ್ರೂವ್ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಿರೋದ್ರಿಂದ, ಈ ಗೊಂದಲಕಾರಿ ವಾತಾವರಣ ಇರೋದ್ರಿಂದ, ನಂಬಿಕೆಗಳು ಇರೋದ್ರಿಂದ, ಇದರ ಬಗ್ಗೆ ಚಿಂತನೆಯನ್ನ ಮಾಡ್ಕೊಂಡು ಅಧ್ಯಯನ ಮಾಡ್ಕೊಂಡು ಕಾಲ ಕಳ್ಕೊಂಡು ಯಾಕೆ ಸಮಯ ವೇಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ದ್ವೈತ ಅದ್ವೈತವನ್ನು ಓದಿ ಏನ ಮಾಡುವಿರಯ್ಯ, ಏನ್ ಮಾಡ್ತೀರಿ? ನಮ್ಮ ಶರಣರಿಗೆ ಉರಿಯ ಅರಗಾಗಿ ಕರಗದನ್ನಕ್ಕ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಶರಣರಿಗೆ ಕರಗಬೇಕು ಅಂತ ಹೇಳ್ತಾರೆ. ನಮ್ಮ ಶರಣರಿಗೆ ಕರಗೋದು ಅಂದ್ರೆ ಸಮಾಜದಲ್ಲಿ ಒಂದು ಸಮಸ್ಥಿತಿಯನ್ನ ಕಾಪಾಡಿಕೊಂಡು ಎಲ್ಲರೊಟ್ಟಿಗೆ ಒಂದಾಗಿ ಬದುಕುವ ಕಲೆ, ಎಲ್ಲರೊಟ್ಟಿಗೆ ಒಂದಾಗಿ ಬದುಕುವ ಕಲೆ, ಅದನ್ನ ರೂಢಿಸ್ಕೊಳ್ಳಿ. ಯಾಕೆಂದ್ರೆ ನಾವು ಇವತ್ತು ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದೀವಿ. ನಮ್ಮ ಆಯಸ್ಸು ಅತ್ಯಂತ ಚಿಕ್ಕದು. ಈ ಭೂಮಿ ಆಯಸ್ಸಿಗೆ, ಸೂರ್ಯನ ಆಯಸ್ಸಿಗೆ, ಜಗತ್ತಿನ ಆಯಸ್ಸಿಗೆ ಕಂಪೇರ್ ಮಾಡಿದಾಗ ಮನುಷ್ಯನ ಆಯಸ್ಸು ಬಹಳ ಚಿಕ್ಕದು. 50 ವರ್ಷ ಬದುಕಬಹುದು, 100 ವರ್ಷ ಅಂದ್ರೆ ಅತಿ ಹೆಚ್ಚು, ಅದು ಅಷ್ಟೊಳಗಡೆನೆ. ಹಾಗಾಗಿ ಇಲ್ಲಿ ನೀವು ಬದುಕ್ತಾ ಇರುವಂತ ಈ ಒಂದು ನಮ್ಮ ಮನುಷ್ಯನ ಜೀವನ ಏನಿದೆ, ಇದು ಅತ್ಯಂತ ಕ್ಷಣಿಕ. ಈ ಕ್ಷಣಿಕ ಜೀವನದಲ್ಲಿ ಈ ಗೊಂದಲಗಳನ್ನ ಇಟ್ಕೊಂಡು ಯಾಕೆ ನೀವು ದಿನ ಕಳೀತಾ ಇದ್ದೀರಿ? ಏನ್ ಮಾಡ್ಬೇಕು? ಇರೋ ಜೀವನವನ್ನ ಸದುಪಯೋಗ ಪಡಿಸ್ಕೊಳ್ಳಿ, ಸಾರ್ಥಕ ಪಡಿಸ್ಕೊಳ್ಳಿ ಅಷ್ಟೇ. ಯಾವ ರೀತಿ ಸಾರ್ಥಕ ಪಡಿಸ್ಕೋಬೇಕು? ನಮ್ಮ ಶರಣರಿಗೆ ಉರಿ ಅರಗಾಗಿ ಕರಗದನ್ನಕ್ಕ. ಎಲ್ಲರ ಜೊತೆ ಈ ಹಾಲೊಳಗೆ ಸಕ್ಕರೆ ಹೆಂಗೆ ಕರಗಿ ಹೋಗ್ಬಿಡುತ್ತಲ್ಲ, ಆ ರೀತಿ ಆ ಭಾವದಲ್ಲಿ ಸಮಾಜದ ಒಡನೆ ನಾವು ಕರಗಬೇಕಂತೆ. ನಮ್ಮ ಶರಣರಿಗೆ ಅಂತೇಳಿ ಅಂದ್ರೆ ಸಜ್ಜನ ಸದ್ಭಾವಿ ಸುಜ್ಞಾನಿ ಅನುಭಾವಿ ಶರಣರು ಅಂತ ಇದರ ಅರ್ಥ. ಅಂದ್ರೆ ಎಲ್ಲರ ಜೊತೆ ಬೆರಿತೀವಿ ಅಂತಂದ್ರೆ ನಾವು ದುರಾಚಾರಿಗಳ ಜೊತೆ ಬೆರೆತ ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳೋದಲ್ಲ. ನಮ್ಮ ಶರಣರಿಗೆ, ನಮ್ಮ ಶರಣರ ಜೊತೆ ಅಂದ್ರೆ ಅನುಭಾವಿಗಳ ಜೊತೆ, ಜ್ಞಾನಿಗಳ ಜೊತೆ ನಿಮ್ಮ ಒಡನಾಟವನ್ನ ಇಟ್ಕೊಳ್ಳಿ. ಅಲ್ಲಿ ನಿಮ್ಮ ದಿನಗಳನ್ನ ಕಳೀರಿ. ಆಗ ಅದು ಸಾರ್ಥಕ ಆಗ್ತಾ ಇದೆ. ಅದು ಬಿಟ್ಟು ಈ ಚರ್ಚೆ ಚಿಂತನೆಗಳಲ್ಲಿ ಅದ್ವೈತನೋ ದ್ವೈತನ ಯಾವ್ದೋ ಒಂದು, ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಈಗ ನೀವು? ನಿಮ್ಮ ಸಮಯವನ್ನ ಹಾಳು ಮಾಡ್ಕೋಬೇಡಿ ಈ ಚಿಂತನೆಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೀವು ನಂಬಿಕೆ ಏನಾಗ್ಬೇಕಾಗಿದೆ ಇಲ್ಲಿ ಅಂದ್ರೆ, ಸ್ಥಾವರ ಜಂಗಮ ಒಂದೇ ಎಂದು ನಂಬದನ್ನಕ್ಕ. ಏನ್ ನಂಬೇಕಂತೆ? ಸ್ಥಾವರ ಜಂಗಮ ಒಂದೇ ಎಂದು ನಂಬದನ್ನಕ್ಕ. ಸ್ಥಾವರ ಅಂತಂದ್ರೆ ಯಾವುದು? ಹಿಂದಿನ ಸಂಚಿಕೆಯಲ್ಲಿ ಒಂದು ವಚನ ಬಂದಿತ್ತು, ಅಲ್ಲೂ ಕೂಡ ಇದನ್ನೇ ಹೇಳ್ತೀನಿ. ಸ್ಥಾವರ ಅಂತಂದ್ರೆ ಏನು ಅಂದ್ರೆ ಗುಡಿಯ ಸ್ಥಾವರ ಲಿಂಗ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಇಡೀ ಸೃಷ್ಟಿಯೇ ಸ್ಥಾವರ. ಯಾಕೆ ಅಂದ್ರೆ ಎಲ್ಲಾ ಕಡೆ ಆ ಲಿಂಗ ಓತಪ್ರೋತವಾಗಿ ತುಂಬಿದೆ, ಆ ಚೈತನ್ಯ ತುಂಬಿದೆ. ಲಿಂಗ ಅಂತಂದ್ರೆ ಏನು? ಚೈತನ್ಯ. ಅಖಂಡವಾಗಿ ಸೃಷ್ಟಿಯ ಚೈತನ್ಯ ತುಂಬಿ ತುಳುಕ್ತಾ ಇದೆ ಎಲ್ಲಾ ಕಡೆನೂ ಕೂಡ. ಹಾಗಿರ್ಬೇಕಾದ್ರೆ ಅದು ಸ್ಥಾವರ. ಅದು ಎಲ್ಲಿಗೂ ಕೂಡ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ಲಿಕ್ಕೆ ಬರೋದಿಲ್ಲ ಅದು. ಹಾಗಾಗಿ ಸೃಷ್ಟಿಯ ಚೈತನ್ಯವೇ ಸ್ಥಾವರ, ಅದು ಅಖಂಡವಾಗಿದೆ. ಆ ಅಖಂಡ ಚೈತನ್ಯ ಸ್ಥಾವರ ಆಗಿರೋದ್ರಿಂದ ಆ ಸ್ಥಾವರಕ್ಕೂ ಮತ್ತೆ ಇಲ್ಲಿರುವ ಚೈತನ್ಯಕ್ಕೂ ಜಂಗಮಕ್ಕೂ, ಜಂಗಮ ಅಂದ್ರೆ ಇಲ್ಲಿ ಸಮಾಜ, ಯಾವುದೇ ವ್ಯತ್ಯಾಸವಿಲ್ಲ. ಸಮಾಜ ಅಂತ ಅಂದ್ರೆ ಅಲ್ಲ, ಮನುಷ್ಯರು ವಾಸ ಮಾಡುವ ಸಮಾಜ ಇರ್ಬೋದು, ಪ್ರಾಣಿ ಪ್ರಕೃತಿ ಎಲ್ಲ ಏನಿದೆ ಇವೆಲ್ಲವೂ ಕೂಡ ಏನಾಗಿದೆ? ಜಂಗಮವಾಗಿದೆ. ಹಾಗಾಗಿ ದೇವರು ಬೇರೆ ಅಲ್ಲ, ಈ ಒಂದು ನಮ್ಮ ಸುತ್ತ ಇರುವ ವಾತಾವರಣ ಬೇರೆ ಅಲ್ಲ, ಎಲ್ಲ ಒಂದೇ
ಅನ್ನುವುದೇ ಸ್ಥಾವರ ಜಂಗಮ ಒಂದೇ ಎಂದು ನಂಬದನ್ನಕ್ಕ. ಈ ರೀತಿಯಾಗಿ ನಾವು ತಿಳಿದುಕೊಳ್ಳದೆ ನಾವು ಬರೀ ದ್ವೈತ ಅದ್ವೈತವನ್ನ ಕೇಳ್ತಾ ಓದ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಬರಿಯ ಮಾತಿನ ಮಾಲೆಯಲ್ಲೇನಹುದು, ಬರೀ ಮಾತು ಒಣ ಸಿದ್ಧಾಂತ ಒಣ ವೇದಾಂತಗಳನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ ಬಂತು? ನೀವು ಬದುಕನ್ನ ಸಾರ್ಥಕಪಡಿಸಿಕೊಳ್ಳಿ. ಹೇಗೆ ಬದುಕಬೇಕು ಅಂತ ಹೇಳಿದ್ದಾರೆ. ಶರಣರ ಜೊತೆ ಉರಿಯ ಅರಗಾಗ್ಬೇಕಂತೆ. ಅಂದ್ರೆ ಬೆರೆತು ಬೇರಿಲ್ಲದಂತೆ ಜ್ಞಾನಿಗಳ ಒಡನಾಟದಲ್ಲಿ ನೀವು ದಿನಗಳನ್ನ ಕಳೆದ್ರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಗುರು ಬಸವಣ್ಣನವರು ಈ ವಚನದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಸವಣ್ಣನವರ ಒಂದು ನಿಲುವು ನಮಗೆ ಸ್ಪಷ್ಟ ಆಯ್ತು. ಅವರು ಯಾವ ಸಿದ್ಧಾಂತಕ್ಕೂ ಅಂಟಿಕೊಂಡವರಲ್ಲ ಅನ್ನುವುದು ನಮಗೆ ಅತ್ಯಂತ ಸ್ಪಷ್ಟ ಈ ವಚನದಿಂದ. ಮುಂದಿನ ವಚನ ಹೇಳ್ತಾರೆ, ಲಾಂಛನ ಹೊರಗೆ ಬಂದಿರಲು ಒಳಗೆ ಲಿಂಗಾರ್ಚನೆಯಂತಯ್ಯ, ಮುಖದಲ್ಲಿ ಕಟ್ಟಿದ ಕನ್ನಡಿ ಮೂಗಿನ ಮೇಲಣ ಕತ್ತಿ ಸಮಯಾಚಾರವೆಂತುಟಯ್ಯ ಕೂಡಲ ಸಂಗಮ ದೇವಯ್ಯ. ನೋಡಿ, ಅದನ್ನೇ ಇಲ್ಲಿ ಲಿಂಗಾರ್ಚನೆ ಎಂತಯ್ಯ ಅಂತ ಕೇಳ್ತಾ ಇದ್ದಾರೆ. ಆರಂಭದಲ್ಲಿ ಲಿಂಗ ಪೂಜೆ ಮಾಡಿ ಅಂತ ಹೇಳಿದ್ರು, ಈಗ ಲಿಂಗಾರ್ಚನೆ ಎಂತಯ್ಯ. ಲಿಂಗಾರ್ಚನೆ ಮಾಡ್ಕೊಂಡು ಕೂತ್ಕೊಂಡು ಗಂಟೆಗಟ್ಟಲೆ ಲಿಂಗಾರ್ಚನೆ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂದ್ರೆ ನಿನ್ನ ಕಾಯಕ ಏನಾಯ್ತು, ದಾಸೋಹ ಏನಾಯ್ತು? ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಕಾಯಕದಿಂದ ಸಂಪಾದನೆಯನ್ನ ಮಾಡಬೇಕು, ದಾಸೋಹದ ಮೂಲಕ ಸೇವೆಯನ್ನ ಮಾಡಬೇಕು, ಸಮಾಜದ ಸೇವೆಯನ್ನ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಲಾಂಛನ ಹೊರಗೆ ಬಂದಿರಲು. ಲಾಂಛನ ಅಂತಂದ್ರೆ ಇಲ್ಲಿ ಜಂಗಮ ಅಂತಂದ್ರೆ ಸಮಾಜ. ಆ ಸಮಾಜ ಹೊರಗಡೆ ಇದೆಯಲ್ಲ, ಅದರ ಜೊತೆ ನೀನು ಉರಿಯ ಅರಗಾಗಿ ಸೇವೆಯನ್ನ ಸಲ್ಲಿಸಬೇಕು ಸಮಾಜಕ್ಕೆ. ಆಗ ನಿನ್ನ ಲಿಂಗಾರ್ಚನೆಗೆ ಬೆಲೆ ಬರುತ್ತೆ, ಅಥವಾ ಅದೇ ಲಿಂಗಾರ್ಚನೆ ಆಗ್ಬಿಡುತ್ತೆ. ಅದನ್ನ ಬಿಟ್ಟು ನೀನು ಒಳಗೆ ಇಲ್ಲಿ ಲಿಂಗಾರ್ಚನೆಯ ಮಾಡ್ತಾ ಕೂತ್ಕೊಂಡ್ರೆ ಅದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಮುಖದಲ್ಲಿ ಕಟ್ಟಿದ ಕನ್ನಡಿ ಮೂಗಿನ ಮೇಲಣ ಕತ್ತಿ. ಅಂದ್ರೆ ಮೂಗನ್ನ ಯಾವ ಬೇಕಾದ್ರೆ ಕತ್ತಿ ಹಿಂಗ್ ಅಲ್ಲಾಡ್ತಾ ಇರುತ್ತೆ, ಮುಂದ್ಗಡೆ ಕನ್ನಡಿ ಇರುತ್ತೆ. ಕತ್ತಿ ಆಗ ಏನಾಗುತ್ತೆ, ಕತ್ತಿ ಬಂದು ಮೂಗನ್ನ ಯಾವ ಕತ್ತರಿಸಿದ್ರೆ ನಮಗೆ ಹೇಗೆ ಆಗುತ್ತಲ್ಲ ಕನ್ನಡಿಯಲ್ಲಿ ನೋಡ್ಕೊಂಡಾಗ, ಹಾಗೆ ನಾವು ಜಂಗಮ ವಿರಹಿತ ಲಿಂಗಾರ್ಚನೆ, ಜಂಗಮವನ್ನ ಬಿಟ್ಟು ಸಮಾಜವನ್ನ ಬಿಟ್ಟು ಮಾಡುವ ಲಿಂಗಾರ್ಚನೆ ಈ ರೀತಿಯಾಗುತ್ತೆ ಅಂತ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನ ಪ್ರತಿ ಕ್ಷಣವೂ ಕೂಡ ಜಂಗಮದ ಕಡೆಗೆ ತಿರುಗಿಸುವ ಪ್ರಯತ್ನದಲ್ಲಿ ಬಸವಣ್ಣನವರು ನಿರತರಾಗಿದ್ದಾರೆ. ಮುಂದಿನ ವಚನ ಈ ರೀತಿ ಇದೆ, 193. ಆಡುತ್ತಾ ಹಾಡುತ್ತಾ ಭಕ್ತಿಯ ಮಾಡಬಹುದು ಲಿಂಗಕ್ಕೆ, ಅದು ಬೇಡದು ಬೆಸೆಗೊಳ್ಳದು, ತಂದೊಮ್ಮೆ ನೀಡಬಹುದು, ಕಾಡುವ ಬೇಡುವ ಜಂಗಮ ಬಂದೆಡೆ ನೀಡಲು ಬಾರದು ಕೂಡಲ ಸಂಗಮ ದೇವ. ಆಡುತ್ತಾ ಹಾಡುತ್ತಾ ಭಕ್ತಿಯ ಮಾಡಬಹುದು ಲಿಂಗಕ್ಕೆ. ಲಿಂಗ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನ ಇಟ್ಕೊಂಡು ಆಡ್ತಾ ವಚನಗಳನ್ನ ಹೇಳ್ತಾ ಅಥವಾ ಗೀತಗಳನ್ನ ಹಾಡ್ತಾ ಏನ್ ಮಾಡಬಹುದು, ಲಿಂಗಕ್ಕೆ ಬಹಳ ಸರಳವಾಗಿ ಪೂಜೆ ಮಾಡಬಹುದು. ಯಾಕೆ ಅಂದ್ರೆ ಅದು ಬೇಡದು ಬೆಸೆಗೊಳ್ಳೋದು. ನನಗೆ ಅದು ಬೇಕು ಇದು ಬೇಕು ಕೊಡು ಅಂತೇಳಿ ಏನು ಕೇಳೋದಿಲ್ಲ. ಅದು ನಾವು ನಮ್ಮ ಪಾಡಿಗೆ ಕೊಡ್ತೀವಿ. ಅದನ್ನು ಹೇಳ್ತಾರೆ ತಂದೊಮ್ಮೆ ನೀಡಬಹುದು. ಯಾವ್ದೋ ಒಂದ್ ಸ್ವಲ್ಪ ಸಕ್ಕರೆನೋ ಒಂದು ಯಾವ್ದೋ ನೈವೇದ್ಯವನ್ನ ಏನೋ ಒಂದ್ ಇಟ್ಟು ಮತ್ತೆ ಅದನ್ನ ತಿನ್ನೋರು ಯಾರು, ನಾವೇ ತಿಂತೀವಿ. ಅದಕ್ಕೆ ಹೇಳ್ತಾರೆ ತಂದೊಮ್ಮೆ ನೀಡಬಹುದು, ಆದ್ರೆ ಕಾಡುವ ಬೇಡುವ ಜಂಗಮ ಬಂದಡೆ ನೀಡಲು ಬಾರದು ಕೂಡಲ ಸಂಗಮ ದೇವ. ಸಮಾಜದಕ್ಕೆ ಅಗತ್ಯತೆಗಳನ್ನ ಪೂರೈಸುವುದು ಪ್ರತಿಯೊಬ್ಬ ಸಮಾಜದಲ್ಲಿ ಬೆಳೆದು ಬಂದಂತ ಪ್ರತಿಯೊಬ್ಬನ ಕರ್ತವ್ಯ ಆಗಿರುತ್ತೆ. ಸಮಾಜದ ಋಣವನ್ನ ತೀರಿಸಬೇಕಾದ ಸಮಾಜದಲ್ಲಿ ಬೆಳೆದಂತ ಪ್ರತಿಯೊಬ್ಬನ ಕರ್ತವ್ಯ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಕಾಡುವ ಬೇಡುವ ಜಂಗಮ ಬಂದಡೆ ಅಂತಂದ್ರೆ ಕಾಡೋರು ಬೀಡೋರು ಬಂದು ಕೇಳ್ತಾರೆ ಅಂತ ಅಲ್ಲ. ಅದರ ಅರ್ಥ ಸಮಾಜದ ಇಂಗಿತವನ್ನು ಅರಿತು ಸಮಾಜಕ್ಕೆ ಸೇವೆಯನ್ನ ಮಾಡಬೇಕು ಭೃತ್ಯಾಚಾರ ಭಾವದಿಂದ. ಆ ಒಂದು ಭಾವದಲ್ಲಿ ಈ ವಚನವನ್ನ ಹೇಳಿದ್ದಾರೆ. ಹಾಗಾಗಿ ಕಾಡುವ ಬೇಡುವ ಜಂಗಮ ಬಂದಡೆ ನೀಡಲು ಬಾರದು ಅಂತ ಹೇಳಿದ್ದಾರೆ ಅಂದ್ರೆ ನೀಡಬಾರದು ಅಂತ ಅಲ್ಲ. ಅದರ ಅರ್ಥ ನೀಡೋದು ಕಷ್ಟ ಅಂತ. ಯಾಕೆ, ನಮ್ಮ ಮನಸ್ಸು ಲಿಂಗಕ್ಕೆ ಕೊಟ್ಟು ಬಹಳ ಅಭ್ಯಾಸ, ಅದಕ್ಕೇನು ಕಷ್ಟಪಡ್ಬೇಕಾಗಿಲ್ಲ. ಆದ್ರೆ ಜಂಗಮಕ್ಕೆ ನೀಡ್ಬೇಕಾದಾಗ ನಮ್ಮ ಮನಸ್ಸು ಏನ್ ಮಾಡುತ್ತೆ, ಕಷ್ಟಪಡುತ್ತೆ. ಕೊಡ್ಬೇಕಲ್ಲಪ್ಪ ಹೆಂಗ್ ಕೊಡೋದು ಅಂತ. ಹಾಗೆ ಅದನ್ನ ಇಲ್ಲಿ ಕುರಿತು ನೀಡಲು ಬಾರದು ಅಂತಂದ್ರೆ ನೀಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ನಮ್ಮಗಳಿಗೆ. ಹಾಗಾಗಿ ಕೊಡುವ ಮೂಲಕ ನಾವು ಲಿಂಗಾರ್ಚನೆಯನ್ನ ದೃಢೀಕರಿಸಬೇಕು ಅನ್ನೋ ಒಂದು ವಿಚಾರ ಈ ವಚನದಲ್ಲಿ ವ್ಯಕ್ತ ಆಗ್ತಾ ಇದೆ. ಮತ್ತೊಮ್ಮೆ ಇನ್ನು 3 ವಚನ ಸಾಕು ಅಂತ ಅಂದ್ಕೊಂಡೆ. ಈಗ ಸಮಯ ಜಾಸ್ತಿ ಆಗೋದ್ರಿಂದ ಮುಂದಿನ ಸಂಚಿಕೆಯಲ್ಲಿ ಇನ್ನು ಉಳಿದ ವಚನಗಳನ್ನ ತೆಗೆದುಕೊಳ್ತೀನಿ. ನಮಗೆ ಸ್ಥಾವರ ಜಂಗಮ ಅನ್ನೋದರ ಒಂದು ವಿಚಾರದಲ್ಲಿ ಇದು ಹೆಂಗೆ ಅಂತಂದ್ರೆ, ಸ್ಥಾವರ ಜಂಗಮ ಒಂದೇ ಎಂದು ಅಂತ ಹೇಳ್ತಾರಲ್ಲ, ಅದಕ್ಕೆ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದ್ರಿಂದ ಹೇಳ್ತಾ ಇದ್ದೀನಿ.
ಸ್ಥಾವರ ಅಂದ್ರೆ ಗುಡಿಯ ಸ್ಥಾವರ ಅಲ್ಲ, ಅಖಂಡ ಸೃಷ್ಟಿಯ ಚೈತನ್ಯ, ಅದು ಸ್ಥಾವರ. ಆಮೇಲೆ ಇಲ್ಲಿ ಯಾವುದೇ ಪೂಜಾದಿಗಳಿಲ್ಲ. ಯಾವುದಕ್ಕೆ? ಸ್ಥಾವರ ಪೂಜೆಗೆ. ಅದು ಇಲ್ಲಿ ಜಂಗಮ ಅಂತಂದ್ರೆ ಇಡೀ ಸಮಾಜ, ಪ್ರಕೃತಿ, ಪ್ರಾಣಿಗಳು ಎಲ್ಲವೂ ಬರುತ್ತೆ. ಈ ಸೃಷ್ಟಿಯಲ್ಲಿ ಏನೇನ್ ಕಾಣುತ್ತೆ ಎಲ್ಲವೂ ಕೂಡ ಜಂಗಮಾತ್ಮಕವಾಗಿ ಬರುತ್ತೆ. ಇದರ ಸೇವೆಯನ್ನ ಮಾಡಬೇಕು ಅಂತ ಗುರು ಬಸವಣ್ಣನವ್ರು ಹೇಳ್ತಾರೆ. ಅಂದ್ರೆ ನಾವು ಬೆಳೆದು ಬಂದಿರೋ, ನಾವು ಹೀರ್ಕೊಳ್ತಾ ಇರೋದು ಸಮಾಜದ ಒಂದು ಋಣವನ್ನ ಹೀರಿಕೊಂಡು ಬೆಳೀತಾ ಇದೀವಿ. ಹೀರ್ಕೊಂಡು ಬೆಳೆದ್ಮೇಲೆ ಮತ್ತೆ ಅದನ್ನ ಪ್ರಕೃತಿಗೆ ಅಥವಾ ಸಮಾಜಕ್ಕೆ ವಾಪಸ್ ಕೊಡ್ಬೇಕು. ಅದೇ ಇಲ್ಲಿ ಹೇಳ್ತಾ ಇರುವಂತ ವಿಚಾರಗಳು. ಅದು ಬಿಟ್ಟು ನೀನು ಲಿಂಗಾರ್ಚನೆಯನ್ನ ಮಾಡ್ಕೊಂಡು ದಿನಗಟ್ಲೆ ಒಳಗಡೆ ಕೂತ್ಕೊಳ್ತೀನಿ ಅಂತಂದ್ರೆ ಅದನ್ನ ಗುರು ಬಸವಣ್ಣನವರು ಒಪ್ಪೋದಿಲ್ಲ. ಈ ಸ್ಥಾವರ ಜಂಗಮ ಹೆಂಗೆ ಅಂದ್ರೆ, ಸ್ಥಾವರ ಅಂದ್ರೆ ಅಕ್ಕಿ ಕಾಳು, ಉದಾಹರಣೆಗೆ ಅಕ್ಕಿ ಅಂತ ಇಟ್ಕೊಳ್ಳೋಣ. ಆ ಸ್ಥಾವರ ಇಲ್ಲದೆ ಒಳಗಡೆ ಅದ್ರ ಚೈತನ್ಯ ಇರೋದಿಲ್ಲ, ಜಂಗಮ ಅಲ್ವಾ? ಅಕ್ಕಿ ಕಾಳು ಹೊರಗಡೆ, ಅದು ಜೋಳದ ಕಾಳು ಇರುತ್ತೆ, ಅದು ಸ್ಥಾವರ. ಅದ್ರ ಒಳಗಡೆ ಇರುವ ಚೈತನ್ಯ ಅದೇನಿದೆ ಜಂಗಮ. ನಮಗೆ ಜೋಳ ಬೇಕಿಲ್ಲ, ನಿಜವಾಗಿ ಹೇಳ್ಬೇಕು, ನಮಗೆ ಜೋಳ ಬೇಕಿಲ್ಲ, ನಮಗೆ ಬೇಕಾಗಿರೋದು ಚೈತನ್ಯ. ಆದ್ರೆ ನಾವು ಬರೀ ಚೈತನ್ಯವನ್ನು ನಮಗೆ ಸಿಗೋದಿಲ್ಲ, ಅದು ಜೋಳದ ಮುಖಾಂತರ ಸಿಗುತ್ತೆ. ಹಾಗಾಗಿ ಆ ಜೋಳ ಅನ್ನುವ ಸ್ಥಾವರ, ಆ ಜೋಳದ ಒಳಗಡೆ ಇರುವ ಚೈತನ್ಯ ಶಕ್ತಿ, ಇವೆರಡೂ ಕೂಡಿದಾಗ ಶಿವಶಕ್ತಿ ಸಂಪುಟ ಅಂತ ಕರೀತಾರೆ. ಅಕ್ಕಿ ಒಳಗಡೆ ಇರುವ ಚೈತನ್ಯ, ಅದು ನಮಗೆ ಅನ್ನದ ರೂಪದಲ್ಲಿ ನಾವು ತಿಂತಾ ಇದೀವಿ. ನಮಗೆ ಅಕ್ಕಿ ಬೇಕಿಲ್ಲ, ಅಕ್ಕಿ ಒಳಗಿರೋ ಚೈತನ್ಯ ಅಷ್ಟೇ ಬೇಕಿರುತ್ತೆ. ಆದ್ರೆ ಬರೀ ಚೈತನ್ಯ ಸಿಗೋದಿಲ್ಲ, ಅದು ಅಕ್ಕಿ ಮುಖಾಂತರ ಸಿಗುತ್ತೆ. ಹಾಗಾಗಿ ಸ್ಥಾವರ ಜಂಗಮ ಒಂದೇ ಎಂದುದು ಅನ್ನೋದನ್ನ ಈ ಭಾವದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲದಿದ್ದರೆ ಸ್ಥಾವರ ಅಂದ್ರೆ ಗುಡಿಯಲ್ಲಿರುವ ಸ್ಥಾವರ ಮತ್ತೆ ಜಂಗಮ ಅಂದ್ರೆ ಕಾವಿದಾರಿ ಜಂಗಮ ಒಂದೇ ಅಂತ ಹೇಳಿದ್ದಾರೆ ನೋಡ್ರಿ ಬಸವಣ್ಣವರು ಅಂತ ನಮಗೆ ಈ ವಚನವನ್ನ ತೋರಿಸುವಂತ ಪುಣ್ಯಾತ್ಮರು ಇದ್ದಾರೆ ಈ ಲೋಕದಲ್ಲಿ. ಹಾಗಾಗಿ ಗುಡಿಯ ಸ್ಥಾವರಕ್ಕೂ ಕಾವಿದಾರಿ ಜಂಗಮಕ್ಕೂ ಸಂಬಂಧ ಇಲ್ಲ. ಇದು ಒಂದು ಜೋಳ ಮತ್ತೆ ಜೋಳದೊಳಗಿರುವ ಶಕ್ತಿ, ಈ ಸ್ವರೂಪದಲ್ಲಿ ನಾವು ಅರ್ಥ ಮಾಡ್ಕೋಬೇಕೆ ಹೊರತು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರೆ ವಚನ ತಪ್ಪಾಗಿ ನಮಗೆ ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸಿ ಅದರ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಮಾಡಬಹುದು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.